ಹಾಯ್ ಹಲೋ ನಮಸ್ಕಾರ. ನಾನು ಇವತ್ತು ಬ್ರೆಡ್ ಪಿಜ್ಜಾ ಮಾಡ್ತಾಯಿದ್ದೀನಿ ಮಕ್ಕಳಿಗೋಸ್ಕರ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನಾನು ಶೇಜ್ವಾನ್ ಚಟ್ನಿ ತೊಗೊಂಡಿದ್ದೀನಿ ಮತ್ತು ಟೊಮೆಟೊ ಸಾಸ್ ಕೂಡ ತೊಗೊಂಡಿದ್ದೀನಿ, ಒಂದು 2 ಸ್ಪೂನಷ್ಟು. ಇದು ರೆಡ್ ಚಿಲ್ಲಿ ಫ್ಲೇಕ್ಸು ಮತ್ತು ಇದು ಅರಿಗೇನು ತೊಗೊಂಡಿದ್ದೀನಿ. ತುಪ್ಪ 2 ಸ್ಪೂನಷ್ಟು ತೊಗೊಂಡಿದ್ದೀನಿ. ಪಿಜ್ಜಾ ಚೀಸ್ ತೊಗೊಂಡಿದ್ದೀನಿ. ಬ್ರೆಡ್ ತೊಗೊಂಡಿದ್ದೀನಿ. 1 ಕಪ್ ಆಗೋವಷ್ಟು ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ. ಮತ್ತು 1 ಈರುಳ್ಳಿ ತೊಗೊಂಡಿದ್ದೀನಿ. 1 ಈರುಳ್ಳಿ, 1 ಕ್ಯಾರೆಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕ್ಯಾಪ್ಸಿಕಮ್. ಇವಾಗ ಇದೆಲ್ಲ ಚಾಪರ್ಗೆ ಹಾಕಿ ಚಾಪ್ ಮಾಡ್ಕೊಳ್ಳೋಣ, ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಈಗ ನಾನಿದು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಚಾಪರ್ಗೆ ಹಾಕಿ ಇದು ಸಣ್ಣ ಸಣ್ಣದಾಗಿಬಿಡುತ್ತೆ. ಇದೆಲ್ಲ ಈ ಥರ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಈ ಥರ ಕಟ್ ಮಾಡ್ಕೊಳ್ಳಿ. ಚಾಪರ್ ಹಾಕಿದ್ರೆ ಬೇಗ ಆಗುತ್ತೆ. ಈಗ ನಾನು ಚಾಪರ್ ತಗೊಂಡು ಚಾಪರ್ಗೆ ಇದೆಲ್ಲ ಹಾಕೊಂಡ್ಬಿಡ್ತೀನಿ. ಕೊತ್ತಂಬರಿ ಸೊಪ್ಪು ಅದೆಲ್ಲ ಹಾಕೊಂಡ್ಬಿಡ್ತೀನಿ. ಮತ್ತು ಸ್ವೀಟ್ ಕಾರ್ನ್ ಕೂಡ ಇದಕ್ಕೆ ಹಾಕೊಂಡ್ಬಿಡ್ತೀನಿ. ನಾನು ಚಾಪರ್ಗೆ ಹಾಕಿ ನಾನು ಈ ಥರ ಚಾಪ್ ಮಾಡ್ಕೊಂಡಿದ್ದೀನಿ ನೋಡಿ, ಸಣ್ಣ ಸಣ್ಣದಾಗಿ. ನೀವು ಯಾವ ತರಕಾರಿ ಬೇಕಾದರೂ ಹಾಕ್ಕೊಳ್ಬೋದು, ಮಕ್ಕಳಿಗೆ ಎಲ್ಲ ತರಕಾರಿ ಹಾಕಿ ಮಾಡ್ಬೋದು. ಬ್ರೆಡ್ ತೊಗೊಂಡಿದ್ದೀನಿ 1 ಸ್ಲೈಸು. ಈ ಸ್ಲೈಸ್ಗೆ ಈ ಬ್ರೌನ್ ಎಲ್ಲ ನಾವು ಕಟ್ ಮಾಡ್ಕೊಳ್ಳೋಣ. ಈ ಥರ 4 ಸೈಡನ್ನು ಕಟ್ ಮಾಡ್ಕೊಳ್ಳೋಣ. ನೀವು ಬೇಕಾದರೆ ರೌಂಡಾಗಿ ಕೂಡ ಮಾಡ್ಕೊಳ್ಬೋದು. ಇದನ್ನ ತೆಗೆದುಬಿಡ್ತೀನಿ. ಅದೇ ಥರ ಇದು ಮಾಡ್ಕೊಳ್ತೀನಿ. ಈ ಥರ ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ತುಪ್ಪ ಹಚ್ಕೊಳ್ತೀನಿ. ಈ ಥರ ತುಪ್ಪ ಹಚ್ಕೊಂಡ್ಬಿಡ್ತೀನಿ. ಇದಕ್ಕೂ ಅಷ್ಟೇ ತುಪ್ಪ ಹಚ್ಕೊಂಡ್ಬಿಡ್ತೀನಿ. ಈಗ ನಾನು ಇದೊಂದು ಸ್ವಲ್ಪ ಚಟ್ನಿ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಂಡ್ಬಿಡ್ತೀನಿ ಎಲ್ಲ ಕಡೆ. ಈ ಥರ ಮಕ್ಕಳಿಗೆ ಏನಾದರೂ ಖಾರ ಬೇಡ ಅಂದರೆ ಬರೀ ಟೊಮೆಟೊ ಸಾಸೇ ಹಾಕ್ಕೊಳ್ಳಿ ಸಾಕು. ಇಲ್ಲಿ ನೋಡಿ, ಈ ಥರ ಹಚ್ಕೊಂಬಿಡಿ. ಮತ್ತು ಇದಕ್ಕೆ ಸ್ವಲ್ಪ ಸಾಸ್ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡು ಇದರೊಳಗಡೆ ಈ ಥರ ಸ್ಪ್ರೆಡ್ ಮಾಡಿಬಿಡಿ. ಸ್ಪ್ರೆಡ್ ಮಾಡಿಬಿಟ್ಟು ನಾವೇನು ಚಾಪ್ ಮಾಡಿದ್ವಲ್ಲ ಅದು ಹಾಕ್ಕೊಂಬಿಡಿ. ಅದು ಹಾಕ್ಬೇಡ. ನೀವು ಯಾವ ವೆಜಿಟೇಬಲ್ಸ್ ಬೇಕಾದರೂ ಹಾಕ್ಕೊಳ್ಬೋದು. ಕೋಸು, ಬೀನ್ಸು ಎಲ್ಲ ಹಾಕ್ಕೊಳ್ಬೋದು. ಮಕ್ಕಳು ಈ ಥರ ಮಾಡಿದ್ರೆ ತಿಂತಾರೆ. ಹಾಗಾಗಿ ವೆಜಿಟೇಬಲ್ಸ್ ಏನು ತರಕಾರಿಗಳು ತಿನ್ನಲ್ಲ ಅವರು. ಗ್ರೀನ್ ವೆಜಿಟೇಬಲ್ಸ್ ಎಲ್ಲ ಏನು ತಿನ್ನೋದಿಲ್ಲ. ಈಗ ನಾನು ಇದ್ರ ಮೇಲೆ ಸ್ವಲ್ಪ ಆರಿಗ್ಯಾನೋ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಸ್ವಲ್ಪ ಹಿಂಗೆ ಹಾಕ್ಬಿಡ್ತೀನಿ. ಇದ್ರ ಮೇಲೆ ಒಂದು ಸ್ವಲ್ಪ ಒಂದು ಚುಟ್ಕಿಯಷ್ಟು ಉಪ್ಪು ಕೂಡ ಹಾಕ್ಬಿಡ್ತೀನಿ. ಈಗ ನಾನು ಇದ್ರ ಮೇಲೆ ಚೀಸ್ ಹಾಕ್ಕೊಂಡ್ಬಿಡ್ತಾಯಿದ್ದೀನಿ. ಈ ಥರ ನೋಡಿ, ಚೀಸ್ ಹಾಕ್ತಾಯಿದ್ದೀನಿ. ಎಷ್ಟು ಬೇಕಾದರೂ ನೀವು ಇದ್ರ ಮೇಲೆ ಚೀಸ್ ಹಾಕ್ಕೊಳ್ಬೋದು ಇದ್ರ ಮೇಲೆ.
ಹಿಂಗೆ ಹಾಕ್ಬಿಟ್ಟು ಇದ್ರ ಮೇಲೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ಬಿಡೋಣ. ನೋಡಿ, ಇಲ್ಲಿ ಚಿಲ್ಲಿ ಫ್ಲೇಕ್ಸ್ ಹಾಕ್ಬಿಟ್ಟೆ. ಈಗ ನಾನು ತವಾ ಇಟ್ಟಿದ್ದೀನಿ, ಸ್ಟವ್ ಅಣಿಸಿ ಸ್ವಲ್ಪ ತುಪ್ಪ ಈ ಥರ ಗ್ರೀಸ್ ಮಾಡ್ಕೊಳ್ಳೋಣ. ನೀವು ಬಟರ್ ಬೇಕಾದರೂ ಹಾಕ್ಕೊಳ್ಬೋದು. ನಾನು ತುಪ್ಪ ಹಾಕ್ತಾಯಿದ್ದೀನಿ. ಇದ್ರ ಮೇಲೆ ಹಾಕ್ಕೊಳ್ತೀನಿ. ಈಗ ಚೀಸ್ ಮೆಲ್ಟ್ ಆಗೋವರೆಗೂ ನಾವೇ ಒಂದು ತಟ್ಟೆ ಮುಚ್ಚಿಬಿಡ್ತಾಯಿದ್ದೀವಿ. ಇದ್ರ ಮೇಲೆ ಹಿಂಗೆ ಮುಚ್ಚಿಬಿಟ್ಟು ಚೀಸ್ ಮೆಲ್ಟ್ ಆಗೋವರೆಗೂ ಹಾಗೆ ಬಿಡೋಣ. ಈಗ ನೋಡೋಣ, ಪ್ಲೇಟ್ ತೆಗೆದ್ಬಿಟ್ಟು. ನೋಡಿ, ಚೀಸ್ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿದೆ. ಎಷ್ಟು ಬೇಗ ಪಿಜ್ಜಾ ರೆಡಿ ಆಯಿತು ನೋಡಿ. ಮನೇಲಿ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿದೆ ನೋಡಿ ಇದು. ಮತ್ತು ಹಾಗೇನೆ ಎಲ್ಲ ಕೂಡ ಮಾಡ್ಕೊಂಡು ಬರ್ತೀನಿ ನೋಡಿ. ಮಕ್ಕಳಿಗೆ ಇಷ್ಟವಾಗುವಂಥ ಬ್ರೆಡ್ ಪಿಜ್ಜಾ ಎಷ್ಟು ಬೇಗ ರೆಡಿ ಆಯಿತು ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿದೆ. ಮನೆಯಲ್ಲೇ ಅತೀ ಸುಲಭವಾಗಿ ಮಾಡ್ಬೋದು. ಬೇಗ, ಎಷ್ಟು ಬೇಗ ಮಾಡ್ಬೋದು ಅಂದರೆ ಅಷ್ಟು ಬೇಗ ಮಾಡ್ಬೋದು. ಇದು ಎಲ್ಲ ಚಾಪರಲ್ಲಿ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ, ತರಕಾರಿ ಎಲ್ಲ ಹಾಕಿದ್ರು ಎಲ್ಲ ಹೆಲ್ದಿಯಾಗೂ ಇರುತ್ತೆ. ಈ ಥರ ಮಾಡಿಕೊಟ್ರೆ ಅವರು ತಿನ್ಬಿಡ್ತಾರೆ. ನಿಮಗೆ ಈ ಬ್ರೆಡ್ ಪಿಜ್ಜಾ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು. ನೋಡಿ, ಎಲ್ಲ ಇದೆ. ಕಾರ್ನ್ ಇದೆ, ಕ್ಯಾಪ್ಸಿಕಮ್ ಇದೆ, ಕ್ಯಾರೆಟ್ ಇದೆ. ನೀವು ಬೇಕಾದರೆ ಬೀನ್ಸ್ ಎಲ್ಲ ಕೂಡ ಹಾಕ್ಬೋದು. ಯಾವ ತರಕಾರಿ ಇಷ್ಟ ಆಗುತ್ತೋ ಆ ತರಕಾರಿ ಹಾಕ್ಬೋದು. ನೋಡಿ, ನಾವು ಸಾಸ್ ಜೊತೆ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ, ಟೊಮೆಟೊ ಸಾಸ್ ಜೊತೆ. ಈ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ.